ಬೆಟ್ಟ ಹೈಕ್ ಟ್ರಕ್ಕಿಂಗ್ ಸ್ಟಾರ್ಟ್. ಅರ್ಧ ಬೆಟ್ಟ ಹತ್ತಿದ್ದೀವಿ, ಇನ್ನು ಅರ್ಧ ಇದೆ, ಅರ್ಧ ಹತ್ತಬೇಕು. ಅಲ್ಲಿ ಗುಡಿಬಂಡೆ ಕೆರೆ. ಏ ಪ್ರಭು, ಏ ಹರಿರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ, ಏ ಕ್ಯಾ ಹುआ? ಇಡ್ಲಿ ಕಾಕೆ ಪಾನಿ ನಿಕಲ್ ಗಯಾ. ಯಾವುದೇ ಕಾರಣಕ್ಕೂ ತಿಂಡಿ ತಿನ್ಬಿಟ್ಟಂತೂ ಗುಡಿಬಂಡೆ ಬೆಟ್ಟ ಹತ್ತಕ್ಕೆ ಬರಬೇಡಿ, ನಿಜವಾಗ್ಲೂ ಆಗಲ್ಲ. ಒಬ್ಬವನ್ ಕಿಂಡಿ ಒಳಗಡೆ ಹೋಗ್ತಾರಲ್ಲ ಹಾಗೆ ಇವಾಗ ನಾನು ಈ ಕಿಂಡಿ ಒಳಗಡೆ ಹೋಗ್ಬೇಕು. ಅವ್ರ ಮಧ್ಯೆ ಇರೋದು ಅವ್ರ ಕೋಚು, ಅಂದರೆ ನಂಗೂ ಅವರೇ ಕೋಚು. ಹೆಸರು ಕಾರ್ತಿಕ್ ಎಸ್ ಗೌಡ ಅಂತ. ನೋಡಿ ಎಡ್ಜಿಗೆ ಬಂದಿದ್ದೀನಿ, ಹುಷಾರಾಗಿರಬೇಕು. ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಎರಡನೇ ವ್ಲಾಗ್ಗೆ ಸ್ವಾಗತ. ಇವತ್ತು ಆಗಸ್ಟ್ 15th, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ರೈಡ್ ಹೋಗ್ತಾಯಿದ್ದೀವಿ. ಎಲ್ಲ ಒಂದು ಕಡೆ ಜಾಯ್ನ್ ಆಗಬೇಕಂತ ಇದ್ದೀವಿ. ಸೊ ಅದಕ್ಕೆ ಇವಾಗ ನಾನು ನಮ್ಮ ಕೋಚ್ ಮನೆಗೆ ಬಂದಿದ್ದೀನಿ, ವಿದ್ಯಾರಣ್ಯಪುರಕ್ಕೆ. ಸೊ ನಮ್ಮ ಕೋಚ್ ಗಾಡಿ ಇಲ್ಲೇ ಇದೆ ನೋಡಿ, ಇದೆ BMW 310R. ಸೊ ನನ್ನ ಬೈಕ್ ಇಲ್ಲಿದೆ, ಭೀಮಾ. ಇವಾಗ ಅವ್ರು ರೆಡಿ ಆಗ್ತಿದ್ದಾರೆ. ಟೈಮ್ ಇವಾಗ ಬೆಳಗ್ಗೆ 5:15 ಆಗಿದೆ. ಸೊ ಇವಾಗ ಇಲ್ಲಿಂದ ನಮ್ಮ ಬ್ಯಾಡ್ಮಿಂಟನ್ ಅಕಾಡೆಮಿ ಇದೆ ಅಲ್ಲಿ ನಂಜಪ್ಪ ಸರ್ಕಲಲ್ಲಿ. ಸೊ ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಿದ್ದಾರೆ. ಆಗಿಂದ ಹಾಗೆ ಸಹಕಾರ ನಗರಕ್ಕೆ ಹೋಗಿ ಅಲ್ಲಿ ಇನ್ನು ಕೆಲವರು ಜಾಯ್ನ್ ಆಗ್ತಿದ್ದಾರೆ. ಸೊ ಎಲ್ಲರೂ ಒಂದು ಕಡೆ ಜಾಯ್ನ್ ಆಗಿ ಅಲ್ಲಿಂದ ಸೀದಾ ಸ್ಟಾರ್ಟ್ ಮಾಡೋಣ. ಸೊ ಫ್ರೀಡಮ್ ರೈಡ್. ಆಗಸ್ಟ್ 15th ಫ್ರೀಡಮ್ ಬಂತಲ್ಲ, ಸೊ ಅದರಿಂದ ಫ್ರೀಡಮ್ ರೈಡ್ ಅಂತ ಇದನ್ನು ಕರೆಯೋಕ್ಕೆ ಇಷ್ಟಪಡ್ತೀವಿ. ಸೊ ಇವಾಗ ಸಹಕಾರ ನಗರಕ್ಕೆ ಬಂದಿದ್ದೀವಿ, ಶ್ರೀ ಶೈಲಂ ಗ್ರ್ಯಾಂಡ್ ಹತ್ರ. ಇವಾಗ ಬೈಕ್ಸ್ ಎಲ್ಲ ರೆಡಿ ಇದೆ. ಇವಾಗ ಸೀದಾ ಗುಡಿಬಂಡೆ ಫೋರ್ಟ್ ಅಂತಿದ್ದಾರೆ. ಗುಡಿಬಂಡೆ ಫೋರ್ಟ್ಗೆ ಹೋಗಬೇಕು. ಇಲ್ಲಿಂದ ಚಿಕ್ಕಬಳ್ಳಾಪುರ ರೂಟ್ ಹೈವೇ ಮೇಲೆ ಏರ್ಪೋರ್ಟ್ ರೋಡಲ್ಲಿ ಸೀದಾ ಗುಡಿಬಂಡೆಗೆ ಹೋಗಬೇಕು. ಸೊ ಈಗ ಬೆಂಗಳೂರಿಂದ ಸೀದಾ ಚಿಕ್ಕಬಳ್ಳಾಪುರ ಹೈವೇ ಮೇಲೆ ಇವಾಗ ಸೀದಾ ಬಿಗ್ ಬೇ ಹತ್ರ ಬಂದಿದ್ದೀವಿ. ಎಲ್ಲ ಇಲ್ಲಿ ರೆಡಿ ಮಾಡ್ತಿದ್ದಾರೆ ಇಂಡಿಪೆಂಡೆನ್ಸ್ ಡೇಗೆ. ಮುಂದೆ ಗಾಡಿ ಪಾರ್ಕಿಂಗ್ ಇಲ್ಲ ಅಂದರು, ಅದಕ್ಕೆ ಆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀವಿ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ನೈಟ್ ಟೈಮು ತುಂಬ ಜನ ಬರ್ತಾರೆ. ಈ ವೀಕೆಂಡ್ಸ್ ಆದರೆ ಒಳ್ಳೊಳ್ಳೆ ರೈಡರ್ಸ್ ಬರ್ತಾರೆ, ಸೂಪರ್ ಕಾರ್ಸ್ ಬರುತ್ತೆ, ಸೂಪರ್ ಬೈಕ್ಸ್ ಬರುತ್ತೆ. ಒಂಥರ ಹೊಸ ಸ್ಪಾಟ್ ಇವಾಗ ಎಲ್ಲ ಸೂಪರ್ ಬೈಕ್ ಸೂಪರ್ ಕಾರ್ಸ್ಗೆ ಈ ಜಾಗದಲ್ಲಿರೋಕ್ಕೆ. ಇಲ್ಲೊಂದು ನಿಂಜಾ ಕಾವಾಸಕಿ ಬಂದಿದೆ ಬೈಕು. ನಾವೆಲ್ಲ ಈ ಸೈಡಲ್ಲಿ ನಿಲ್ಲಿಸಿದ್ದೀವಿ. ಫುಲ್ ರೈಡರ್ಸ್ ಬಂದಿದ್ದಾರೆ ಇವತ್ತು, ಇಂಡಿಪೆಂಡೆನ್ಸ್ ಡೇ ರೈಡ್ ಅಂತ. ಸೊ ನಮ್ಮ ಬೈಕ್ ಅಲ್ಲಿದೆ. ಗುಡಿಬಂಡೆಗೆ ತಿಂಡಿ ತಿನ್ನಕ್ಕೆ ಬಂದ್ವಿ. ಇಲ್ಲಿ ಅಕ್ಷಯ್ ಕ್ಲಿನಿಕ್ ಅಂತ ಒಂದಿದೆ, ಅದ್ರ ಪಕ್ಕ ಇಲ್ಲೊಂದು ಹೋಟ್ಲಿದೆ. 60-65 ವರ್ಷದ ಹಳೆ ಹೋಟ್ಲಂತೆ. ಇಲ್ಲಿ ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ, ವಡೆ ಅಷ್ಟೇ ಸಿಗೋದು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್ತಾಗಿತ್ತು ಟೇಸ್ಟು. ಇನ್ನೊಂದ್ಸಲಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಆದರೆ ಹೊಟ್ಟೆ ತುಂಬೋಯ್ತು. 1 ಪ್ಲೇಟ್ ಇಡ್ಲಿ, ಹಾಫ್ ಚಿತ್ರಾನ್ನ ತೊಗೊಂಡಿದ್ದಕ್ಕೆ ಹೊಟ್ಟೆ ತುಂಬೋಯ್ತು. ತುಂಬ ಚೆನ್ನಾಗಿದೆ ಹೋಟ್ಲು. ಒಂದ್ಸಲಿ ನೀವೇ ನೋಡಿ ಒಳಗಡೆ ಹೇಗಿದೆ ಅಂತ. ತುಂಬ ಚಿಕ್ಕ ಹೋಟ್ಲು, ಆದರೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೇ ಗುಡಿಬಂಡೆಗೆ ವಿಸಿಟ್ ಮಾಡಿದ್ರು ಇಲ್ಲಿ ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ತಿನ್ಕೊಂಡು ಹಾಗೆ ಬೆಟ್ಟದ ಕಡೆ ಹೋಗ್ತಿದ್ರೆ ಇಲ್ಲಿ ಮಕ್ಕಳು ಮಾರ್ಚ್ ಫಾಸ್ಟು, ಬ್ಯಾಂಡ್ ಸೆಟ್ಟು ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ನನ್ನ ಸ್ಕೂಲ್ ಡೇಸ್ ಜ್ಞಾಪಕ ಬರುತ್ತೆ. ಗೌರಿಬಿದನೂರಲ್ಲಿ ಓದಬೇಕಾದ್ರೆ ಅಲ್ಲೂ ನಾವು ಹೀಗೆ ಮಾರ್ಚ್ ಫಾಸ್ಟ್ ಮಾಡೋರಿಗೆಲ್ಲ ಬ್ಯಾಂಡ್ ಸೆಟ್ ಮಾಡ್ತಾಯಿದ್ವಿ. ಮೆಜೆಸ್ಟಿಕ್ಕು ಎಲ್ಲ
ನೋಡಿದ್ರೆ ಒಂಥರ ಹಳೆ ಮೆಮೊರೀಸ್ ಎಲ್ಲ ಮತ್ತೆ ನಮಗೆ ರಿಕಾಲ್ ಆಗುತ್ತೆ. ಸೊ ಇವಾಗ ಗುಡಿಬಂಡೆ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ಫುಲ್ಲು ಗುಡಿಬಂಡೆ. ಗುಡಿ ಬಂಡೆ ಅಂತ ಏನಕ್ಕೆ ಫೇಮಸ್ಸು ಅಂದರೆ ದೇವಸ್ಥಾನ ಮೇಲೆ ಈ ಥರ ಬಂಡೆ ಇರೋದಕ್ಕೆ ಗುಡಿ ಬಂಡೆ ಅಂತ ಹೆಸರು ಬಂತು. ಈ ಊರಿಗೆ ಗುಡಿ ಬಂಡೆ ಅಂತ ಹೆಸರು ಬಂತು. ಚೋಳರು, ವಿಜಯನಗರ ಸಾಮ್ರಾಜ್ಯ, ತಿರ್ಗಾ ಆಮೇಲೆ ಪಾಳ್ಯಗಾರರು ಎಲ್ಲ ಇದು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ ಇಲ್ಲಿ. ಈಗ ಆ ಕಡೆ ಹೋದರೆ ಏನು ಹೊಸಳ್ಳಿ ವಾಡ್ದೋಸಹಳ್ಳಿ ಕೆರೆ ಬರುತ್ತೆ. ಸೊ ಇವಾಗ ಬೈಕ್ಸ್ ಎಲ್ಲ ಇದೆ. ನಮ್ಮದು BMW ಇಲ್ಲೊಂದಿದೆ, ತಿರ್ಗಾ ಹಿಮಾಲಯ ಅಲ್ಲಿದೆ, ಇನ್ನೊಂದು ಥಂಡರ್ ಬರ್ಡ್ ಅಲ್ಲಿದೆ, ಇನ್ನೊಂದು ಬೈಕ್ ಬರೋ ಥರ ಇದೆ. ಸೊ ಅವ್ರು ಇನ್ನೂ ಬಂದಿಲ್ಲ, ಫ್ಯೂಲ್ ಹಾಕ್ಸಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದಿದ ತಕ್ಷಣ ಸೀದಾ ಬೆಟ್ಟ ಹತ್ತೋದು. ಬೆಟ್ಟ ಹೈಕ್ ಟ್ರಕ್ಕಿಂಗ್ ಸ್ಟಾರ್ಟ್. 400+ ಸ್ಟೆಪ್ಸ್ ಇದೆಯಂತೆ. ನೋಡೋಣ ಎಷ್ಟೊತ್ತಾಗುತ್ತೋ ಹತ್ತೋಷ್ಟೊತ್ತಿಗೆ. ಅಲ್ಲಿ ನೋಡಿ ಪೀಕ್ ನೋಡೋಕ್ಕೆ ತುಂಬ ಹತ್ರನೇ ಇದೆ, ಆದರೆ ಹತ್ತೋಷ್ಟೊತ್ತಿಗೆ ಗೊತ್ತಾಗುತ್ತೆ. ಅದೇ ಪೀಕ್. ಅರ್ಧ ಬೆಟ್ಟ ಹತ್ತಿದ್ದೀವಿ, ಇನ್ನು ಅರ್ಧ ಇದೆ, ಅರ್ಧ ಹತ್ತಬೇಕು. ಅಲ್ಲಿ ಗುಡಿಬಂಡೆ ಕೆರೆ ಫುಲ್ ದೊಡ್ಡದಾಗಿ ಕಾಣ್ತಿದೆ, ಮನೆಗಳು. ಅಬ್ಬಾ ಇನ್ನೂ ಅರ್ಧ ಹತ್ತಬೇಕು. ಏ ಪ್ರಭು, ಏ ಹರಿರಾಮಕೃಷ್ಣ ಜಗನ್ನಾಥ ಪ್ರೇಮಾನಂದ, ಏ ಕ್ಯಾ ಹುआ? ಇಡ್ಲಿ ಕಾಕೆ ಪಾನಿ ನಿಕಲ್ ಗಯಾ. ಇದು ಒಂಥರ ರೆಸ್ಟಿಂಗ್ ಸ್ಪಾಟು. ಟ್ರೆಕ್ಕಿಂಗ್ ಮಾಡೋರಿಗೆ ಸುಸ್ತಾದರೆ ಈ ಥರ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಹಿಂದೆ ಫುಲ್ಲು ಕಾಡು, ಮೇಲೆ ಬೆಟ್ಟ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಫುಲ್ಲು ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ಅಬ್ಬಾ ಇನ್ನೂ ಎಷ್ಟು ಮೇಲೆ ಹತ್ಬೇಕು ಗುರು, ಸುಸ್ತಾಗೋಗಿದೆ. ಅಯ್ಯಬ್ಬಾ. ಮತ್ತೆ ಈಗ ಸುತ್ತ ಹಾಕೊಂಡು ಹಿಂಗೋಗಿ ಅಲ್ಲಿ ಸುತ್ತ ಹಾಕೊಂಡು ಅಲ್ಲಿ ಮೇಲಕ್ಕೆ ಹೋಗ್ಬೇಕು. ಹತ್ತೋಷ್ಟೊತ್ತಿಗೆ ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗಿ ಮಲ್ಕೊಂಡ್ಬಿಡ್ಬೇಕಲ್ಲ. ಯಾವುದೇ ಕಾರಣಕ್ಕೂ ತಿಂಡಿ ತಿಂದ್ಬಿಟ್ಟಂತೂ ಗುಡಿಬಂಡೆ ಬೆಟ್ಟ ಹತ್ತಕ್ಕೆ ಬರಬೇಡಿ, ನಿಜವಾಗ್ಲೂ ಆಗಲ್ಲ. ಹುಷಾರಾಗಿ ಹೋಗ್ಬೇಕು. ಆವಾಗಲೆಲ್ಲ ಇರುತ್ತೆ ನೋಡಿ, ಹೀಗೆ ಬಂಡೆಗಳ ಮಧ್ಯ ನೋಡ್ಕೊಂಡು ಹೋಗ್ಬೇಕು. ಹೋಗ್ತಿರೋ ರೂಟು ಕರೆಕ್ಟೋ ರಾಂಗೋ ಗೊತ್ತಿಲ್ಲ. ಕರೆಕ್ಟೇ ಬಿಡಿ, ನಮ್ಮವರಲ್ಲಿ ಕೂತಿದ್ದಾರೆ ಅಂದರೆ ಕರೆಕ್ಟಾಗೇ ಬಂದೀನಿ. ಒಬ್ಬರು ಔಟು ಅಲ್ಲೇ ರೆಸ್ಟ್ ಮಾಡ್ತಿದ್ದಾರೆ, ನೀವಿಲ್ಲಿ ಕೂತಿದ್ದೀರಾ. ಮುಖ ತೊಳ್ಕೊಂಡ್ರೆ ಏನು ಲೈಟಾಗಿ. ಸರಿ, ನಾನು ನೆಕ್ಸ್ಟ್ ಮುಂದೆ ಇರೋರು ಮಾತಾಡಿಸ್ತೀನಿ ಹೋಗಿ. ಸೆಕೆ ನೀರು ಹೇಗೆ ಹರಿತಿದೆ ಅಂದರೆ ಮುಖ ತೊಳ್ಕೊಂಡಾಗಿದೆ. ಅಲ್ಲಿ ಇಲ್ಲೊಂದು ಗುಹೆ ಬಂತು ನೋಡಿ, ಒಬ್ಬವನ್ನ ಕಿಂಡಿ ಒಳಗಡೆ ಹೋಗ್ತಾರಲ್ಲ ಹಾಗೆ ಇವಾಗ ನಾನು ಈ ಕಿಂಡಿ ಒಳಗಡೆ ಹೋಗ್ಬೇಕು. ಉಸಿರಾಡೋಕ್ಕೆ ಆಗ್ತಿಲ್ಲ, ಸುಸ್ತಾಗಿ ಹೋಗಿದ್ದೀನಿ. ರೈಡಿಂಗ್ ಗೇರ್ಸ್ ಹಾಕೊಂಡು ಬರಬೇಡ್ರಪ್ಪ, ನಿಜವಾಗ್ಲೂ ಆಗಲ್ಲ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಓಹ್ ಫೈನಲಿ ಪೀಕ್ ಇಲ್ಲೇ ಹತ್ರ ಇದೆ ಅಂತ ಅನ್ನಿಸ್ತಿದೆ. ನೋಡ ಬರ್ತಾ ಇದ್ದೆ, ಇಲ್ಲಿ ನಮ್ಮ ಬಾಸ್ ಕಾಣಿಸಿದ್ರು. ಬಾಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ಜಯ ಆಂಜನೇಯ ಹೋಗ್ಬೇಕು. ಮತ್ತೆ ಹತ್ಕೊಂಡ್ಬಂದ್ವಿ. ಅಯ್ಯವ್ವ ಫೈನಲ್ ಸ್ಟೆಪ್ಸ್ ಅನ್ಸುತ್ತೆ. ನೋಡ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಗುರು, ಆಗ್ತಿಲ್ಲ. ಇನ್ನೂ ಎಷ್ಟು ಮೇಲಿದೆಯೋ ನೋಡಿ. ಮನೆಗೂ ಬಂದ್ವಿ. ಒಂದು ಸ್ವಲ್ಪ ಇಲ್ಲಿ ಮೆಟ್ಲು ಹತ್ಕೊಂಡು ಹೋದ್ರೆ ಸ್ಪಾಟ್ ಸಿಗುತ್ತೆ. ಇಲ್ಲಿ ಬನ್ನಿ, ನಿಮ್ಗೊಂದು ಜಾಗ ತೋರಿಸ್ತೀನಿ. ಓ ನೀರೇ ಇಲ್ಲ, ಸ್ವಲ್ಪ ಇದೆ. ಅಣ್ಣ ಅಲ್ಲಿ ನೋಡಿ
ನಮ್ಮ ಕೋಚಲ್ಲಿ ನಿಂತಿದ್ದಾರೆ. ಈಗ ಹೋಗ್ಬೇಕು ಇವಾಗ. ಫೈನಲಿ ಬಂದ್ವಿ ಮೇಲಕ್ಕೆ. ಅಲ್ವಾ ಬ್ರೋ, ಇದೆ ಫೈನಲ್ ಅಲ್ಲ? ಸಾರಿ, ಅವರು ನಾವು ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ಅವ್ರು ಸೆಲೆಬ್ರಿಟಿ ಅವರು, ಅದಕ್ಕೆ. ಫುಲ್ ಟಾಪಿಗೆ ಬಂದಿದ್ದೀವಿ ಫೈನಲಿ. ಬರೋಷ್ಟೊತ್ತಿಗಂತೂ ನೀರು ಇಳಿದ್ಬಿಟ್ಟಿದೆಲ್ಲ. ನೋಡಿ, ಇದೆ ವ್ಯೂ ಪಾಯಿಂಟು. ಇಲ್ಲಿ ನಿಂತ್ಕೊಂಡು ಫೋಟೋ ತೆಕ್ಕೊಬೇಕಂತೆ. ಕೆಳಗಡೆ ನೋಡಿದ್ರೆ ಬೈಕ್ ಬರುತ್ತೆ. ಇಂಡಿಯಾ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ದಾರೆ ಆಗಲೇ, ಆಗಸ್ಟ್ 15 ಅಂತ. ನೋಡಿ, ಫುಲ್ ಗುಡಿಬಂಡೆ ಊರು, ಎಷ್ಟು ಗ್ರೀನರಿ ಇದೆ. ಮಳೆ ನೀರು ಜಾಸ್ತಿ ಬಂದರೆ ಆ ಕೆರೆ ನೀರು ರೋಡ್ ಮೇಲೆಲ್ಲ ಹರಿಯುತ್ತೆ. ದೇವಸ್ಥಾನ ಆ ಕಡೆ ಇದೆ. ಇದೇ ಸ್ಪಾಟು. ಇಲ್ಲಿ ನೋಡಿ ಇಂಥ ಗುಣಿ ಇದೆ, ಒಟ್ಟೋಗ್ತಿದೆ ಒಳಗಡೆ ಹಾಗೆ. ಅಲ್ಲಿ ಹೋಗ್ಬೇಕಂತೆ. ಇಲ್ಲೆಲ್ಲ ರೆಡಿ ಇದ್ದಾರೆ. ನಮ್ಮ ಕೋಚು ಜಾಕೆಟ್ ತೆಗೆದಿದ್ದಾರೆ, ರೈಡಿಂಗ್ ಜಾಕೆಟು. ನೆಂದೋಗಿದ್ದೀವಿ ಎಲ್ಲರೂ. ಇಲ್ಲಿ ನೋಡಿ, ಬ್ಯಾಡ್ಮಿಂಟನ್ ಚಾಂಪಿಯನ್ಸ್ ಇವರು, JP ಬ್ಯಾಡ್ಮಿಂಟನ್ ಅಕಾಡೆಮಿ, ವಿದ್ಯಾರಣ್ಯಪುರ. ಇವರು ಮೀರ್ಸೋ ಪ್ಲೇಯರ್ ಇಲ್ಲ, ಅವ್ರ ಮಧ್ಯೆ ಇರೋದು ಅವ್ರ ಕೋಚ್. ಅಂದರೆ ನಂಗೂ ಅವರೇ ಕೋಚು. ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಣ ನಮ್ಮ ಕೋಚ್ಗೆ. ಇವ್ರ ಹೆಸರು ಕಾರ್ತಿಕ್ ಎಸ್ ಗೌಡ ಅಂತ. ಇವ್ರದ್ದು ನೇಟಿವ್ ಬಂದು ಚನ್ನಪಟ್ಟಣ. ಇವರು ಇವರು ಮೈಸೂರಲ್ಲಿ ಅರ್ಜುನ್ ಅಂತ ಇದ್ದಾರೆ. ಅರ್ಜುನ್ ಸರ್ ಅವ್ರ ಸ್ಟೂಡೆಂಟು. ನ್ಯಾಷನಲ್ಸ್ ಎಲ್ಲ ಆಡಿದ್ದಾರೆ 2016-17. ಇವಾಗ ಪ್ರೊಫೆಷ್ನಲ್ ಕೋಚಾಗಿ ಒಂದು 150 ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಡ್ತಿದ್ದಾರೆ. ನನ್ನ ಪ್ರೌಡ್ ಫೀಲಿಂಗ್ ಏನು ಅಂದರೆ, ನಾನು ಫಸ್ಟ್ ಸ್ಟೂಡೆಂಟ್ ಇವ್ರಿಗೆ 2016. ಅದೇ ಪ್ರಾಬ್ಲಮ್ ಆಗಿರೋದು. ನಾನು ಸ್ವಲ್ಪ ಅಚೀವ್ ಮಾಡಿದೆ, ಆಮೇಲೆ ದುರಂತ ಅದೇ ಗಾಡಿಯಲ್ಲಿ ಬಿದ್ದು ದುರಂತದಿಂದ ಹೋಗಿದೆ. ಅಲ್ಲಿ ನೋಡಿ, ಅದು ವಾಚ್ ಟವರ್ ಅಂತ. ಅಲ್ಲಿಂದ ಸೈನಿಕರು ಯಾರನ್ನ ಕೆಳಗಡೆ ಬಂದರೆ ಅಲ್ಲಿಂದ ಶೂಟ್ ಮಾಡ್ತಾರೆ. ಇಲ್ಲ ಅಲ್ಲಿ ಬಂಡೆ ಗಿಂಡೆ ಹಾಕ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ರೌಂಡಾಗೆ, ಅಲ್ಲೇ ಸುತ್ತು ನಿಂತ್ಕೊಳ್ಳೋದು. ಅಲ್ಲೊಂದಿದೆ, ಆ ಮೂಲೆಯಲ್ಲೊಂದಿದೆ. ಮಾಡ್ತಾರೆ, ಈಗಲೂ ನಿಂತ್ಕೊಂಡು ಶೂಟ್ ಮಾಡ್ತಾರೆ. ನೋಡಿ, ಸುತ್ತಲೂ ಬೆಟ್ಟಗಳಿದೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದಕ್ಕೆ ಫೇಮಸ್. ಎಲ್ಲಿ ನೋಡಿದ್ರು ಬರೀ ಬೆಟ್ಟನೇ. ಡಿಸ್ಟಿಕ್ಕು ಇದು ಗುಡಿಬಂಡೆ. ನೋಡಿ, ಎಡ್ಜಿಗೆ ಬಂದಿದ್ದೀನಿ, ಹುಷಾರಾಗಿರಬೇಕು. ನೋಡಿ, ಗುಡಿಬಂಡೆ ಊರು, ಇದೇ ಪೀಕ್ ಅಂತೆ, ಅದೇ ಎಡ್ಜು. ಅದೊಂದು ಕಲ್ಲು ಕಾಣಿಸ್ತಿದ್ಯಾ? ಅವರಲ್ಲ, ಅವ್ರ ಹಿಂದೆ ಇರೋ ಕಲ್ಲು. ಆ ಕಲ್ಲೇ ಅದೇನೋ ಸ್ಪಾಟ್ ಅಂತೆ. ನೋಡಿ, ಎಷ್ಟು ಹಳ ಇದೆ. ಅಲ್ಲಿಂದ ಬಂದ್ವಾ ನಾವು? ನಮ್ಮ ಗಾಡಿ ಎಲ್ಲಿದೆ? ಅಲ್ಲಿ ಬಿಟ್ಟಿದ್ದೀವಿ ನೋಡಿ ನಮ್ಮ ಗಾಡಿನ. ಕಾಣಿಸ್ತಿದೆಯಾ ಅಲ್ಲಿ? ಸೊ ಅಲ್ಲಿ ಕೆಳಗಡೆ ಗಾಡಿ ಬಿಟ್ಟು ಅಲ್ಲಿಂದ ಹತ್ಕೊಂಬಂದಿರೋದು. ಅಲ್ಲಿ ಇನ್ನೂ ಹತ್ತಾ ಇದ್ದಾರೆ. ಹತ್ತೋಷ್ಟೊತ್ತಿಗೆ ಸ್ವರ್ಗನೇ ಕಾಣಿಸ್ಬಿಡ್ತು ನನಗಂತ. ಬಿಸಿಲು ಇದೆ, ತಣ್ಣಗೆ ಗಾಳಿ ಬರ್ತಿದೆ. ಯಪ್ಪ, ಬಿಸಿಲುಗಾಲದಲ್ಲ ಹತ್ತೋದು ಕಷ್ಟನಪ್ಪ. ನೋಡಿ, ಜೆಟ್ ಹೋಗ್ತಾ ಇದೆ. ಇಲ್ಲಿ ಫುಲ್ಲು ನಾವು ಸುಸ್ತಾಗಿ ಬಂದಿದ್ದೀವಿ. ಬ್ರೋ ಕುಡಿಯೋಕ್ಕಂತ ನೀರು ತಂದರು, ಬರ್ಫಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಇವಾಗ ಒಂದು 10 ನಿಮಿಷ ನ್ಯಾಪ್. ಇದೆ ದೇವಸ್ಥಾನ, ಗುಡಿಬಂಡೆ ದೇವಸ್ಥಾನ. ಫುಲ್ಲು ಬೆಟ್ಟದ ಮೇಲಿದೆ. ಹಿಂದಿನ ಕಾಲದಲ್ಲಿ ಪಿರಂಗಿಗಳು ಎಲ್ಲ ಅವಾಗ 7 ಫೀಟ್ 8 ಫೀಟ್ ಇರ್ತಿದ್ರು ಸೈನಿಕರು. ಸೊ ಅವಾಗ ಕೆಳಗಡೆ ಯಾರಾದರೂ ಶತ್ರುಗಳು ಬಂದರೆ ಇಲ್ಲಿಂದ ಶೂಟ್ ಮಾಡೋದು, ಅಥವಾ ಪಿರಂಗಿಗಳು ಎಲ್ಲ ಆಗ್ತಿದ್ರು. ಅಲ್ಲೊಂದು ವಾಚ್ ಟವರ್ ಇದೆ, ಅಲ್ಲಿಂದ ಶೂಟ್ ಮಾಡೋದಾಗಲಿ, ಕಲ್ಲುಗಳು ಬಿಸಾಕೋದಾಗಲಿ ಇದು ಮಾಡ್ತಿದ್ರು. ಇವರು ಯಾರು ಬರಬಾರ್ದು, ಶತ್ರುಗಳು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಈ ಥರ ಇದು ಮಾಡ್ತಿದ್ರು. ಎಲ್ಲ ಕಡೆನೂ ಆ ಥರ ಇದೆ.
ಈಗ ಫುಲ್ಲು ಇದೊಂಥರ ಕೋಟೆ, ಇದು ಕೋಟೆ ಮೇಲೆ ದೇವಸ್ಥಾನ ಹಿಂದೆ ಬಂಡೆ ಇದೆ. ಗುಡಿಬಂಡೆ ಬೆಟ್ಟ ಮುಗಿಸ್ಕೊಂಡು ಸೀದಾ ಹೀಗೆ ಗೌರಿಬಿದನೂರು ರೋಡ್, ಇದು ವಾಟದಹೊಸಳ್ಳಿ ಕೆರೆಗೆ ಬಂದಿದ್ದೀವಿ. ಈ ಕೆರೆನ ವಾಟದ ಹೊಸಳ್ಳಿ ಕೆರೆ ಅಂತ ಕರೀತಾರೆ. ಕೆರೆಯಿಂದನೇ ಬೆಟ್ಟ ಇದೆ. ಯೂಶಲಿ ಈ ಜಾಗದಲ್ಲಿ ಇಂಡಿಯನ್ ಆರ್ಮಿ ಅವ್ರು ಬಂದು ಕ್ಯಾಂಪಿಂಗ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡ್ತಾರೆ. ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡಿ ಡೈಲಿ ಟ್ರಕ್ ಮಾಡ್ತಾರೆ ಇಲ್ಲಿ. ಸೊ ಯೂಶಲಿ 4-5 ಇಯರ್ಸು ಬ್ಯಾಕ್ ಬಂದಿದ್ರು, ಇಲ್ಲೇ ಕ್ಯಾಂಪ್ ಮಾಡಿದರು, ಇಲ್ಲೇ ಡೈಲಿ ಟ್ರಕ್ ಮಾಡ್ತಿದ್ರು. ಸೊ ಚೆನ್ನಾಗಿದೆ ಇದೊಂಥರ ಸ್ಪಾಟ್, ಬಟ್ ಹುಷಾರಾಗಿರಬೇಕು, ಯಾಕಂದರೆ ನೀರಿದೆ. ಈ ನೀರು ಎಷ್ಟು ಆಳ ಇದೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಅವನೇನೋ ಮಾಡ್ತಿದ್ದಾನೆ ನೀರಲ್ಲಿ ಕೂತ್ಕೊಂಡು. ಏನಾದರೂ ಪಾಚಿ ಗೀಚಿ ಇದು ಇಳ್ಕೊಂಬಿಟ್ರೆ ಅಷ್ಟೇ ಆಗುತ್ತೆ. ಬೈಕಲ್ಲೆಲ್ಲ ಇದೆ. ಒಂದು ಹಿಮಾಲಯ, ಒಂದು ಭೀಮಾ ಜೊತೆ ಒಂದು BMW ಭೀಮಾ BMW. ಸೊ ಇವಾಗ ಸೀದಾ ರಿಟರ್ನ್ ಬೆಂಗಳೂರು ಹೈವೇ ಕಡೆ ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ. ಇದು ಗುಡಿಬಂಡೆ ಕೆರೆ. ಈ ಕೆರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಜೋರು ಮಳೆ ಬಂದಾಗ ಆ ಕೆರೆ ನೀರು ಸೀದಾ ರೋಡ್ ಮೇಲೆ ಬಂದ್ಬಿಡುತ್ತೆ. ಇದೊಂದು ಬ್ರಿಡ್ಜು, ಇದಾದ್ಮೇಲೆ ಇನ್ನೊಂದು ಚಿಕ್ಕ ಬ್ರಿಡ್ಜ್ ಇದೆ. ಆ ಚಿಕ್ಕ ಬ್ರಿಡ್ಜ್ ಮೇಲೆ ವಾಟದಹೊಸಳ್ಳಿ ಕೆರೆ ಹರಿಬೇಕಾದ್ರೆ ಯಾರು ಬಿಡೋದಿಲ್ಲ ಸಹಕಾರ ನಗರ ರೋಡ್ ಮೇಲೆ. ಎಲ್ಲ ಇಲ್ಲಿ ನಕ್ಷಾ ಗ್ರೀನ್ಸ್. ಇಲ್ಲಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗಿ ಪಾಚ್ಕೊಳ್ಳೋದಷ್ಟೆ. ಊಟ ಮುಗೀತು. ಸೊ ಸೀದಾ ನಮ್ಮ ಕೋಚ್ ಮನೆಗೆ ಬಂದಿದ್ದೀವಿ. ನಮ್ಮ ಕೋಚ್ ಅವ್ರ ನಾಯಿ ಚಾಂಪ್ ಅಂತ. ಚಾಂಪ್, ಓಯ್ ಚಾಂಪ್ ನೋಡಿ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಸೊ ಇಲ್ಲಿಗೆ ಇಂಡಿಪೆಂಡೆನ್ಸ್ ಡೇ ರೈಡ್ ಮುಗಿಯುತ್ತೆ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ.